ವಿದ್ಯಾರ್ಥಿಗಳೇ, 1.09 5.908ಕ್ಕೆ ಹತ್ತಿರದ ಅಂದಾಜು ಬೆಲೆ. ಅಂದಾಜು ಬೆಲೆ ಎರಡು ರೀತಿ ಒಳಗೆ ಮಾಡಿ ತೋರಿಸ್ತನ್ನ. ಒಂದು, ನೀವೇನು ಮಾಡಬೇಕು, ಗುಣಾಕಾರ ಮಾಡಿ ಒಂದು ಗುಣಲಬ್ಧವನ್ನು ಅಂದಾಜು ಬೆಲೆ ಮಾಡ್ಕೋಬೇಕು. ಹಂಗೂ ಮಾಡ್ಬೋದು, ಯಾಕಂದ್ರೆ ಒಳಗೊಮ್ಮೆ ಸ್ಥಾನ ಬೆಲೆಗಳು ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಒಮ್ಮೊಮ್ಮೆ ಬರ್ತಾವೆ, ಒಮ್ಮೊಮ್ಮೆ ಬರ್ಲಿಕ್ಕೆ ಕೆಲವೊಂದು ಮಾರ್ಕಸ್ ಹೋಗಬಾರ್ದು. ಅಂದ್ರೆ ಎರಡೂ ರೀತಿ ಮಾಡಿ ನೋಡ್ಬೇಕು. ನೋಡ್ರಿ, 1.09 1.09 ಗುಂಡ್ಲೆ 5.908. ಅಂದಾಜು ಬೆಲೆ ಮಾಡ್ಕೊಳ್ಳಾಗ ಇದರ ಬೆಲೆ ಎಷ್ಟಾಗ್ತದ ಅದನ್ನು ತಿಳ್ಕೊ. ಪೂರ್ಣ ಸಂಖ್ಯೆಗೆ ಇಲ್ಲಿ ಪೂರ್ಣ ಸಂಖ್ಯೆ ಅಂದ್ರೆ ನಾವು 1 ಇಡಬೇಕು, 2 ಇಡಬೇಕು, ಈ ಮುಂದಿನ ಅಂಕೆ ಹೇಳ್ತದೆ. ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡುವಾಗ, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಮುಂದಿನ ಅಂಕೆ 5ಕ್ಕಿಂತಲೂ ಚಿಕ್ಕದಿತ್ತು ಅಂತಂದ್ರೆ ಅದನ್ನು 1 ಇದ್ದಕ್ಕಿದ್ದಂಗೆ ಇಡಬೇಕು. ನೋಡ್ರಿ, ಆಮೇಲೆ ಈಗ ಇದನ್ನ ಅಂದಾಜು ಬೆಲೆ ಮಾಡುವಾಗ ಮುಂದಿನ ಅಂಕೆ ಏನದ 5ಕ್ಕಿಂತಲೂ ದೊಡ್ಡದ ಅಂತಂದ್ರೆ 4ಕ್ಕಿಂತಲೂ ದೊಡ್ಡದ ಅಂದ್ರೆ 4ಕ್ಕಿಂತಲೂ ದೊಡ್ಡದಾಗ್ತಲ್ಲ ಇಲ್ಲಿ ಮುಂದಿನ ಅಂಕೆ. ಇದನ್ನ 6 ಮಾಡ್ಕೊರಿ. 6 1 6, ಉತ್ತರ ಸಂಖ್ಯೆ ಬಿ. ಖಾತ್ರಿ ಮಾಡ್ಕೋಬೇಕು ನೀವು. ಮತ್ತೊಂದು ಸ್ಥಾನ ಬೆಲೆ ಅಂದಾಜು ಬೆಲೆ ಮಾಡುವಾಗ ಏನು ಮಾಡಬೇಕು, ಯಾವ ಸ್ಥಾನಕ್ಕೆ ಮಾಡ್ತೀವೋ ಅದ್ರ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಾಗಿದ್ದರೆ 1 ಅಂಕೆ ಹೆಚ್ಚು ಮಾಡಬೇಕು, 5ಕ್ಕಿಂತಲೂ ಚಿಕ್ಕದಾಗಿದ್ದರೆ ಇದಕ್ಕಿದ್ದಂಗೆ ಇಡಬೇಕು. ಇಷ್ಟು ಅರ್ಥ ಮಾಡಿಕೊಂಡು ಗಣಿತಗಳನ್ನು ಮಾಡಬೇಕು. ಈಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಇನ್ನೊಂದು ರೀತಿ ಒಳಗೆ ಮಾಡಿ ನೋಡಬೇಕು. 5.908 ಗುಂಡ್ಲೆ 109. ಯಾಕಂದ್ರೆ ಮಾಡಿ ನೋಡ್ಬೇಕು, ಯಾಕಂದ್ರೆ 125 ಮಾರ್ಕಸ್ ಇರ್ತಾವೆ. 9 8 72, ಯಾಕಂದ್ರೆ ಇಲ್ಲಿ 0 ಅದ. 9 81, ಎಲ್ಲ ಬಂತು 8, 9 45, 1 8 53 ಗುಂಡ್ಲೆ ಒಂದು ಗುಣಾಕಾರ ಹಾಕ್ರೆ 10 8 80, 2 ಅಂಕಿ ಒಮ್ಮೆ ಗುಣಾಕಾರ ಮಾಡ್ರಿ. 10 8 80, 19 90, ಎಲ್ಲ ಬಂತು 9, 10 5 50, 51 5 59. ಈಗ ನಾವು ಕೂಡಿಸ್ಬೇಕಿದ್ನು. 2 7 9 3 9 1 5 14, ಕೆಲ ಬಂತು 1 5 1 6. ಇನ್ನು ಸ್ಥಾನ ಬೆಲೆ ಅನುಸರಿ 1 2 3 4 5, 1 2 3 4 5, 6 ಮುಂದೆ ಬಂತು. ಈಸ್ ಈಕ್ವಲ್ ಟು 6.4 3 9 7 2. ಪೂರ್ಣ ಬೆಲೆ ಅಂದಾಜು ಬೆಲೆ ಮಾಡುವಾಗ 5ಕ್ಕಿಂತಲೂ ಚಿಕ್ಕದದ. ಅಂದರೆ ಇದನ್ನ ಅಂದಾಜು ಬೆಲೆ ಎಷ್ಟಾಯ್ತು, 6 ಇಟ್ಟು ಬಿಡಬೇಕು. ಉತ್ತರ 6. ಎರಡೂ ರೀತಿ ಮಾಡಿ ನೋಡ್ಬೇಕು ನೀವು. ಉತ್ತರ ಸಂಖ್ಯೆ ಬಿ. ಆಮೇಲೆ ಗುಣಲಬ್ಧದಾಗ ಒಮ್ಮೊಮ್ಮೆ ಸ್ಥಾನ ಬೆಲೆ ತಪ್ಪಿಸ್ತದ. ಅದಕ್ಕೆ ನೀವು ಎರಡೂ ರೀತಿ ಮಾಡಿ ನೋಡೋದು, ಪಟ್ನ ಕಚ್ಚದ ಮಾಡಿ ನೋಡ್ಬಿಡ್ರಿ, ಉತ್ತರ ಬಂದ್ಬಿಡ್ತದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಅಂದಾಜು ಬೆಲೆ ಮಾಡೋದು ತಿಳಿತಲ್ಲ ನಿಮಗೆಲ್ಲರಿಗೂ. ಅತಿ ಕಾಳಜಿಪೂರ್ವಕವಾಗಿ ನೀವು ಅಂದಾಜು ಬೆಲೆ ಮಾಡೋದು ಕಲಿಬೇಕು. ಯಾವಾಗಲಾದರೂ ಅಂದಾಜು ಬೆಲೆ ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡುವಾಗ ಮುಂದಿನ ಸಂಖ್ಯೆ 5ಕ್ಕಿಂತಲೂ ಚಿಕ್ಕದಿತ್ತಂದ್ರೆ ಇದಕ್ಕಿದ್ದಂಗೆ ಇಡಬೇಕು. ಇಲ್ಲಿ 4ಕ್ಕಿಂತಲೂ ದೊಡ್ಡದು 5 ಆಯಿತು ಅಂದ್ರೆ ಇದು 6 ಆಯ್ತು ಅಂತ ತಿಳ್ಕೊಂಡೇ ಬಿಡ್ಬೇಕು. ಇಲ್ಲಿ ನೋಡ್ರಿ, ಇದು 4ಕ್ಕಿಂತಲೂ ದೊಡ್ಡದಾಗ್ಯದ, 5ಕ್ಕಿಂತಲೂ ದೊಡ್ಡದಾಗ್ಯದ. 5 ಇತ್ತು ಅಂದ್ರೆ 6 ಆತಿ. ಅದು ಇದನ್ನ ನೆನ್ಪಿಟ್ಕೋಬೇಕು ನೀವು. 4 ಇದ್ರೆ 5. ಯಾವಾಗ ಇಲ್ಲಿ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಾಕ, 4ಕ್ಕಿಂತಲೂ ದೊಡ್ಡದಂದ್ರೆ 5. ಯಾವಾಗ 5 ಇಲ್ಲಿ ಬರ್ತದ ಅವಾಗ ನೀವೇನು ಮಾಡಬೇಕು, 1 ಅಂಕೆ ಹೆಚ್ಚು ಮಾಡಿ ಇಟ್ಟು ಗುಣಾಕಾರ ಮಾಡಿ ಇಟ್ಟು ಅಂದಾಜು ಬೆಲೆ ಮಾಡಬೇಕು. ಯಾವುದೇ ಸಂಖ್ಯೆ ಕೊನೆಗೆ ಸ್ಥಾನ ಬೆಲೆ ಕೇಳಿದ ಮುಂದಿನ ಸಂಖ್ಯೆ 0 1 2 3 4 ಬಂದರೆ, ಯಾವುದೇ ಒಂದು ಸ್ಥಾನ ಬೆಲೆಯನ್ನು ಮಾಡುವಾಗ ಆ ಸ್ಥಾನ ಬೆಲೆಯ ಮುಂದಿನ ಸಂಖ್ಯೆ 0 1 2 3 4 ಬಂದ್ರೆ ಇದ್ದ ಅಂಕಿನ ಇಟ್ಟು ಬಿಡಬೇಕು. ಮುಂದಿನ ಸ್ಥಾನ 0 ಮಾಡಿಬಿಡಬೇಕು. ಅಂದ್ರೆ ಇದ್ದಂಗೆ ಅಂದ್ರೆ ನೋಡ್ರಿ, ಇಲ್ಲಿ ಏನಾಗಿಬಿಡ್ತದೆ, ಇಲ್ಲಿ 0 ಬಂದದ, ಆ ಇದ್ದ ಸಂಖ್ಯೆ ಹಿಂಗೆ ಇದ್ದಕ್ಕಿದ್ದಂಗೆ ಇಟ್ಟು ಬಿಡಬೇಕು. ಗುಂಡ್ಲೆ
ದಶಮಾಂಶದಾಗಿದ್ದು ಪೂರ್ಣ ಸಂಖ್ಯೆನ ಮುಂದಿನ ಸೊನ್ನೆ ಮಾಡಬೇಕು. ಆಮೇಲೆ ಈಗ ನೋಡಿ, ಆಮೇಲೆ 5, 6, 7, 8, 9 ಈ ತಡಗಿನ ಲೈನ್ ಬಂತು ಅಂದ್ರೆ ಇದಕ್ಕೆ ಏನು ಮಾಡಬೇಕು, ಒಂದು ಅಂಕಿಯನ್ನು ಹೆಚ್ಚು ಮಾಡಬೇಕು. ಇದನ್ನು ಅರ್ಥ ಮಾಡ್ಕೋಬೇಕು. 6 ಆಯ್ತು, 6 ಒಂದ್ಲಿ 6. ಇವು ಭಾಳ ಇಂಪಾರ್ಟೆಂಟ್ ನೇಮ್. ಇದು ಸ್ಥಾನ ಬೆಲೆ ಹಾಕುವಾಗ ಈ ಪದ್ಧತಿ ನಿಮಗೆ ನೆನ್ಪಿಟ್ಕೋರಿ. ಯಾವುದೇ ಅಂಕೆಯ ಮುಂದಿನ ಸ್ಥಾನ ಬೆಲೆ ಮುಂದಿನ ಸಂಖ್ಯೆ ಯೂಸರ್ ಒಂದು ಅಂದ್ರೆ ಇದಕ್ಕೆ ಇದ್ದಂಗೆ ಇಡಬೇಕು. ಈ ಅಂಕೆಗಳು ಬಂದರೆ ಹಿಂದಿನ ಅಂಕಿ ಒಂದು ಹೆಚ್ಚು ಮಾಡಿ ಇಟ್ಬಿಡ್ಬೇಕು. ಇಷ್ಟು ತಿಳ್ಕೊಂಡು ನೀವು ದಶಮಾಂಶನ ಮಾಡಿ.